ಹಾಯ್ ಅಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಕನ್ನಡ. ಈ ವಿಡಿಯೋದಲ್ಲಿ ಏಂಜಲ್ ಒನ್ ಡಿಮೆಂಟ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಅಫಿಷಿಯಲ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲೂ ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿದ್ದೀನಿ. ಆ ಲಿಂಕ್ ಓಪನ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ಏಂಜಲ್ ಒನ್ ಡಿಮೆಂಟ್ ಅಕೌಂಟ್ ಓಪನ್ ಮಾಡಿಕೊಳ್ಳಿ. ಸೇಮ್ ಪ್ರಾಸೆಸ್ ನಿಮ್ಮ ಮೊಬೈಲ್ ಡಿವೈಸ್ನಲ್ಲೂ ಫಾಲೋ ಮಾಡಿಕೊಳ್ಳಿ. ಈಗ ಫಸ್ಟ್ ಸ್ಟೆಪ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ರಿಸೀವ್ ಆಗುತ್ತೆ. OTP ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಈ ಸ್ಟೆಪ್ಪಲ್ಲಿ ನಿಮ್ಮ ಹೆಸರು ಎಂಟರ್ ಮಾಡಿಕೊಳ್ಳಿ. ನಿಮ್ಮ ಹೆಸರು ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಆಪ್ಷನ್ ಎನೇಬಲ್ ಆಗುತ್ತೆ. ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿ. ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್ ಎಂಟರ್ ಮಾಡಿ, ಇಲ್ಲಾಂದರೆ ಗೂಗಲ್ ಅಕೌಂಟ್ ಇದ್ದರೆ ಡೈರೆಕ್ಟಾಗಿ ಗೂಗಲ್ ಅಕೌಂಟ್ ಕ್ಲಿಕ್ ಮಾಡಿ. ಕಂಟಿನ್ಯೂ ವಿತ್ ಗೂಗಲ್ ಕ್ಲಿಕ್ ಮಾಡಿ ನೀವು ಅಕೌಂಟ್ ಪಾಸ್ವರ್ಡ್ ಕೊಟ್ಟು ಕಂಟಿನ್ಯೂ ಕೊಡಿ. ಇಲ್ಲಾಂದರೆ ನಿಮ್ಮ ಜಿಮೇಲ್ ಅಡ್ರೆಸ್ ಎಂಟರ್ ಮಾಡಿ ಕಂಟಿನ್ಯೂ ಕೊಡಿ. OTP ರಿಸೀವ್ ಆಗುತ್ತೆ. OTP ಎಂಟರ್ ಮಾಡಿ. OTP ಎಂಟರ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಇರುತ್ತೆ. ಸಬ್ಮಿಟ್ ಆಪ್ಷನ್ ಬಂದು ಕ್ಲಿಕ್ ಮಾಡಿ. ಸಬ್ಮಿಟ್ ಆಪ್ಷನ್ ನಾವು ಕ್ಲಿಕ್ ಮಾಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಿಮ್ಮ ಪ್ಯಾನ್ ನಂಬರ್ ಬಂದು ಶೋ ಆಗುತ್ತೆ. ಪರ್ಫೆಕ್ಟಾಗಿ ಇದೆ ಇಲ್ಲೋ ಚೆಕ್ ಮಾಡಿಕೊಳ್ಳಿ. ರಾಂಗ್ ಆಗಿದ್ದರೆ ಎಡಿಟ್ ಆಪ್ಷನ್ ಕ್ಲಿಕ್ ಮಾಡಿ ನಿಮ್ಮ ಪ್ಯಾನ್ ನಂಬರ್ ಅಪ್ಡೇಟ್ ಮಾಡಿಕೊಳ್ಳಿ. ಅಪ್ಡೇಟ್ ಮಾಡಿದ ನಂತರ ಪ್ರೊಸೀಡ್ ಟು ಡಿಜಿಲಾಕರ್ ಇರುತ್ತೆ. ಕಂಟಿನ್ಯೂ ಕೊಡಿ. ಪ್ರೊಸೀಡ್ ಟು ಡಿಜಿಲಾಕರ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ಸೊ ಡಿಜಿಲಾಕರ್ ಬಂದು ನೀವು ಕಂಪ್ಲೀಟ್ ಬಂದು ಮಾಡಬೇಕು. ಅಲೋ ಆಪ್ಷನ್ ಇರುತ್ತೆ. ಅಲೋ ಆಪ್ಷನ್ ಕ್ಲಿಕ್ ಮಾಡಿ. ಅಲೋ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ ಕ್ಯಾಪ್ಚಾ ಎಂಟರ್ ಮಾಡಿ. ಈಗ ಆಧಾರ್ ನಂಬರ್ ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಕ್ಲಿಕ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಆಪ್ಷನ್ ಬಂದು ಕ್ಲಿಕ್ ಮಾಡಿದ ನಂತರ ಈ ಸ್ಟೆಪ್ಪಲ್ಲಿ OTP ರಿಸೀವ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರಲ್ಲಿ OTP ಎಂಟರ್ ಮಾಡಿ. OTP ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಆಪ್ಷನ್ ಇರುತ್ತೆ. ಕಂಟಿನ್ಯೂ ಕೊಡಿ. ಈಗ ನಾವು OTP ಎಂಟರ್ ಮಾಡಿದ್ದೀರಿ. ಕಂಟಿನ್ಯೂ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಕ್ಲಿಕ್ ಮಾಡಿದ ನಂತರ 6 ಡಿಜಿಟ್ ಪಿನ್ ಕೇಳುತ್ತೆ. ಪಿನ್ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಇರುತ್ತೆ. ಕಂಟಿನ್ಯೂ ಕೊಟ್ಟು ನಿಮ್ಮ ಡೇಟ್ ಆಫ್ ಬರ್ತ್, ಪ್ಯಾನ್ ಕಾರ್ಡ್ ಇರೋ ಡೇಟ್ ಆಫ್ ಬರ್ತ್ ಕೊಟ್ಟು ಕಂಟಿನ್ಯೂ ಮಾಡಿ. ಪಾಸ್ವರ್ಡ್ ಸೆಟ್ ಮಾಡಿ. ಸೆಟ್ ಮಾಡಿದ ನಂತರ ಕಂಟಿನ್ಯೂ ಕೊಟ್ಟು ಅಲೋ ಆಪ್ಷನ್ ಇರುತ್ತೆ. ಅಲೋ ಆಪ್ಷನ್ ಕೊಡಿ. ಅಲೋ ಆಪ್ಷನ್ ಕೊಟ್ಟಿದ ನಂತರ ಈ ಸ್ಟೆಪ್ಪಲ್ಲಿ ಬ್ಯಾಂಕ್ ಡೀಟೇಲ್ ಚೂಸ್ ಮಾಡಬೇಕಾಗುತ್ತೆ. ಒಂದು UPI ಇಲ್ಲಾಂದರೆ ಬ್ಯಾಂಕ್ ಡೀಟೇಲ್ ಇರುತ್ತೆ. ಎರಡರಾಗ ಬಂದು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ ಮ್ಯಾನುವಲಾಗಿ ಕೊಡಿ. ಬ್ಯಾಂಕ್ ಅಕೌಂಟ್ ನಂಬರ್ IFSC ಕೋಡ್ ಎಂಟರ್ ಮಾಡಿ. ಬ್ಯಾಂಕ್ ಅಕೌಂಟ್ ನಂಬರ್ IFSC ಕೋಡ್ ಎಂಟರ್ ಮಾಡಿದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ₹1 ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಗುತ್ತೆ. ಕನ್ಫರ್ಮೇಷನ್ಗಾಗಿ ಕಂಟಿನ್ಯೂ ಆಪ್ಷನ್ ಇರುತ್ತೆ. ಕಂಟಿನ್ಯೂ ಆಪ್ಷನ್ ಕೊಡಿ. ಇವಾಗ ನಾವು ಬ್ಯಾಂಕ್ ಡೀಟೇಲ್ ಬಂದು ಕೊಟ್ಟಿದ್ದೀರಿ. ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿದೆ. ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ಅನ್ನು ಬಂತು. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಿಮ್ಮ ಆಧಾರ್ ಬಂದು ಫ್ರಂಟ್ ಆ್ಯಂಡ್ ಬ್ಯಾಕ್ ಅಪ್ಲೋಡ್ ಮಾಡಿ. ನಿಮ್ಮ ಆಧಾರ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಎನೇಬಲ್ ಆಗುತ್ತೆ. ಸಬ್ಮಿಟ್ ಕೊಟ್ಟು ಅಡ್ರೆಸ್ ಎಲ್ಲ ಪರ್ಫೆಕ್ಟಾಗಿರುತ್ತೆ. ಚೆಕ್ ಮಾಡಿಕೊಳ್ಳಿ. ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟಿದ ನಂತರ ನಿಮ್ಮ ಫೋಟೋ ಕೇಳುತ್ತೆ. ಸೆಲ್ಫಿ ಫೋಟೋ. ಸೆಲ್ಫಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿ. ಓಪನ್ ಕ್ಯಾಮ್ರಾ ಕೊಡಿ. ನಿಮ್ಮ ಸೆಟ್ಟಿಂಗ್ನಲ್ಲಿ ಡಿಸೇಬಲ್ ಆಗಿದ್ರೆ ಎನೇಬಲ್ ಮಾಡಿಕೊಳ್ಳಿ. ಓಪನ್ ಕ್ಯಾಮ್ರಾ ಕೊಟ್ಟು ಕಂಟಿನ್ಯೂ ಕೊಟ್ಟು ನಿಮ್ಮ ಸಿಗ್ನೇಚರ್ ಹಾಕಿ. ಪ್ಯಾನ್ ಕಾರ್ಡ್ನಲ್ಲಿ ಇರೋ ಸಿಗ್ನೇಚರ್ ಹಾಕ್ಬಿಟ್ಟು ಕಂಟಿನ್ಯೂ ಕೊಡಿ. ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಶೋ ಆಗುತ್ತೆ. ಪರ್ಫೆಕ್ಟ್ ಇದೆಯಲ್ಲ ಚೆಕ್ ಮಾಡಿಕೊಳ್ಳಿ. ಪ್ರೊಸೀಡ್ ಇರುತ್ತೆ. ಪ್ರೊಸೀಡ್ ಕೊಡಿ. ಫೀಚರ್ ಆ್ಯಂಡ್ ಆಪ್ಷನ್ ಎನೇಬಲ್ಗಾಗಿ ಪ್ರೊಸೀಡ್ ಕೊಡಿ. ಇಲ್ಲಿ ಬಂದು OTP ಕೇಳುತ್ತೆ. OTP ಬಂದು ಎಂಟರ್ ಮಾಡಿ. OTP ಎಂಟರ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ರೀಡೇಟ್ ಬಂದು ಆಗುತ್ತೆ ಈ ಸ್ಟೆಪ್ನಲ್ಲಿ. ಈಗ ನಾವು OTP ಎಂಟರ್ ಬಂದು ಮಾಡಿಕೊಳ್ಳೋಣ. ಸೊ OTP ಎಂಟರ್ ಮಾಡಿದ ನಂತರ ವ್ಯಾಲಿಡೇಟ್ ಆಗ್ತಿದೆ. ಸೊ ವ್ಯಾಲಿಡೇಟ್ ಆಗಿದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇನ್ ಕೇಸ್ OTP ರಾಂಗಾಗಿ ಬಂತು ಅಂದರೆ ತಿರುಗಿ ರಿವೆರಿಫಿಕೇಷನ್ ಬಂದು OTP ಎಂಟರ್ ಮಾಡಿ. OTP ರೀಸೆಂಡ್ ಕೊಟ್ಬಿಟ್ಟು ಕಂಟಿನ್ಯೂ ಕೊಡಿ. ಕನ್ಸೆಂಟ್ ಈಸ್ ರಿಸೀವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ಸ್ಟೆಪ್ ನಾವು ಕಂಪ್ಲೀಟ್ ಬಂದು ಆಯಿತು. ಡೆರಿವೇಟಿವ್ ಸೆಗ್ಮೆಂಟ್ ಎನೇಬಲ್ ಆಗಿದೆ. ಇವಾಗ ನಾವು ಆ್ಯನ್ಯುವಲ್ ಇನ್ಕಮ್ ಚೂಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕೊಡಿ. ಸೊ ಅದರ್ಸ್ ಕೊಟ್ಟು ಇಂಡಿವಿಜುವಲ್ ಅಂತ ಟೈಪ್ ಮಾಡಿ. ಇನ್ ಕೇಸ್ ನೀವು ಗೌರ್ಮೆಂಟ್, ಪ್ರೈವೇಟ್, ಬಿಸ್ನೆಸ್ ಆಗಿದ್ದರೆ ಚೂಸ್ ಮಾಡಿಕೊಳ್ಳಿ. ಸೊ ಅದರ್ಸ್ ಬಂದು ಇಂಡಿವಿಜುವಲ್ ಚೂಸ್ ಮಾಡಿ. ವ್ಯಾಲ್ಯೂ ಆರ್ಡರ್ ಪ್ಲಾನ್ ಎಲ್ಲ ಬಂದು ಆಪ್ಷನ್ ಟಿಕ್ ಮಾಡಿಕೊಳ್ಳಿ. ಕಂಟಿನ್ಯೂ ವಿತ್ ರೆಕಮೆಂಡೆಡ್ ಪ್ಲಾನ್ ಇರುತ್ತೆ. ಕಂಟಿನ್ಯೂ ಕೊಡಿ. ನಿಮ್ಮ ಗಿಂಡರ್ ಚೂಸ್ ಮಾಡಿಕೊಳ್ಳಿ. ಮೆರಿಟಲ್ ಸ್ಟ್ಯಾಟಸ್ ಚೂಸ್ ಮಾಡಿಕೊಳ್ಳಿ. ನಿಮ್ಮ ಫಾದರ್ ನೇಮ್ ಎಂಟರ್ ಮಾಡಿಕೊಳ್ಳಿ. ಸೆಲೆಕ್ಟ್ ಟ್ರೇಡಿಂಗ್ ಸೆಗ್ಮೆಂಟ್ ಟು ಆ್ಯಕ್ಟಿವೇಟ್ ಇರುತ್ತೆ. ಆಲ್ ಪ್ರಾಡಕ್ಟ್ ಟಿಕ್ ಮಾಡಿಕೊಳ್ಳಿ. ನಿಮ್ಮ ಫಾದರ್ ಹೆಸರು ಎಂಟರ್ ಮಾಡಿದ ನಂತರ ಆಲ್ ಪ್ರಾಡಕ್ಟ್ ಟಿಕ್ ಮಾಡಿ. ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಿದ ನಂತರ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ಸೊ ನಾಮಿನಿ ಬಂದು ಲೇಟ್ರಾಗಿ ಕೊಟ್ಕೊಳ್ಳಿ. ಅಕೌಂಟ್ ಓಪನ್ ಮಾಡಿದ ನಂತರ ಈ ಸ್ಟೆಪ್ಪಲ್ಲಿ ಸೈನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಟು ಸೈನ್ ಕೊಡಿ. ಪ್ರೊಸೀಡ್ ಟು ಸೈನ್ ಕೊಟ್ಟಿದ ನಂತರ ನಿಮಗೆ ಈ ಸ್ಟೆಪ್ಪಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ. ಸೊ ಸೆಂಡ್ OTP ಎನೇಬಲ್ ಆಗುತ್ತೆ. ಟಿಕ್ ಮಾಡಿ. ಇದರಲ್ಲಿ ಬಂದು ನಿಮ್ಮ ಮೊಬೈಲ್ ನಂಬರ್ಗೆ OTP ರಿಸೀವ್ ಆಗುತ್ತೆ.
ಒ ಟಿ ಪಿ ಬಂದು ಎಂಟ್ರ್ ಮಾಡಿಕೊಳ್ಳಿ. ಒ ಟಿ ಪಿ ಎಂಟ್ರ್ ಮಾಡಿದ ನಂತರ ವೆರಿಫೈ ಒ ಟಿ ಪಿ ಕ್ಲಿಕ್ ಮಾಡಿ. ವೆರಿಫೈ ಒ ಟಿ ಪಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಏಂಜಲ್ ಒನ್ ಅಕೌಂಟ್ಗೆ ರಿಡೈರೆಕ್ಟ್ ಆಗುತ್ತೆ. ನಿಮ್ಮ ಅಕೌಂಟ್ ಬಂದು ಅಪ್ಲಿಕೇಶನ್ ಬಂದು ರಿವ್ಯೂಗೆ ಹೋಗುತ್ತೆ. ಸೊ ಇವಾಗ ನಾವು ಅಪ್ಲಿಕೇಶನ್ ಬಂದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಬಂದು ಮಾಡಿದಿರಿ. ಫೈನಲ್ ಸ್ಟೆಪ್ಪಲ್ಲಿ ಈ ಸೈನ್ ಬಂದು ಕಂಪ್ಲೀಟ್ ಮಾಡಿ. ಸೊ ಅಕೌಂಟ್ ರಿವ್ಯೂ ಅಲ್ಲಿ ಇರುತ್ತೆ. ರಿವ್ಯೂ ಕಂಪ್ಲೀಟ್ ಆಗಿದ ನಂತರ ನಿಮ್ಮ ಮೇಲ್ ಅಡ್ರೆಸ್ಗೆ ಮೊಬೈಲ್ ನಂಬರ್ಗೆ ನಿಮ್ಮ ಕ್ಲೈಂಟ್ ಐ ಡಿ ಬರುತ್ತೆ. ಚೆಕ್ ಮಾಡಿಕೊಳ್ಳಿ. ನಂತರ ನೀವು ಲಾಗಿನ್ ಆಗ್ಬೋದು ಏಂಜಲ್ ಒನ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು. ಈಗ ನೋಡಿದ್ರಲ್ಲ ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟ್ ಹೇಗೆ ಓಪನ್ ಮಾಡೋದಂತ. ಇನ್ ಕೇಸ್ ಏನಾದರೂ ಇಶ್ಯೂ ಇದ್ದರೆ ಏಂಜಲ್ ಒನ್ ಟೀಮ್ನಿಂದ ಕಾಲ್ ಬಂದು ಮಾಡ್ತಾರೆ, ಮೆಸೇಜ್ ಬಂದು ಮಾಡ್ತಾರೆ, ಅಕೌಂಟ್ ಓಪನ್ ಮಾಡಿ ಕೊಡ್ತಾರೆ. ನೀವು ಫಾಲೋ ಮಾಡಿಕೊಳ್ಳಿ. ಈಗ ನೋಡಿದ್ರಲ್ಲ ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟ್ನಲ್ಲಿ ಹೇಗೆ ಅಕೌಂಟ್ ಓಪನ್ ಮಾಡೋದಂತ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಆಕ್ಟಿವೇಟ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಗೈಸ್.